ನೈಸ್. ಹಲೋ, ಯಾರ್ರಿ ನೀವು? ಕಾಲಿಂಗ್ ಬೆಲ್ ಹೊಡಿದೆ, ಡೈರೆಕ್ಟ್ ಆಗಿ ಒಳಗಡೆ ನುಗ್ಬಿಟ್ಟಿದ್ದೀರಾ? ಕೂಲ್ ಕೂಲ್ ಬಾಸ್. ಐ ಆಮ್ ಅಂಡರ್ ಕವರ್ ಆಫೀಸರ್ ಸತ್ಯ. ಶಿ ಇಸ್ ಮೈ ಟೀಮೇಟ್ ಸನಾ. ಹಾಯ್. ಹಾಯ್, ಐ ಆಮ್ ಸರ್ಕಾರ್ ಸಾಯ್, ಸತ್ಯನ್ ಫ್ರೆಂಡ್. ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಅಂತ ಬಂದೆ. ಏನು ಭಯ ಆಯ್ತಾ? ಸುಮ್ನೆ ಬ್ರದರ್, ಜಸ್ಟ್ ಜೋಕ್ ಮಾಡ್ದೆ ಅಷ್ಟೇ. ನೋಡು, ಈ ಮನೇಲಿ ಜೋಕ್ ಎಲ್ಲ ಇಲ್ಲ, ಎಲ್ಲ ಕೂಡ ಸೀರಿಯಸ್. ಆದ್ರೆ ನೀನು ಹುಚ್ಚತನಕ್ಕೆ ಎದುರುಕೊಳ್ಳೋರು ಯಾರೂ ಇಲ್ಲ ಇಲ್ಲಿ. ಹೌದಾ ಬ್ರದರ್? ಹಾಗಾದ್ರೆ ಅಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೊಂಡೆ? ಹೊಸ್ದಾಗಿ ಮಾತಾಡಿದ್ರೆ ಈ ವನ್ಯಜೀವಿ ಯಾರು ಅಂತ ನೋಡ್ತಾ ಇದ್ದೀನಿ. ನೋಡು, ನಿನ್ ತರನೇ ಈ ಮನೆ ಮೇಲೆ ಧೈರ್ಯ ತೋರಿಸೋದಕ್ಕೆ ಅಂತ ತುಂಬಾ ಜನ ಬಂದು ಹೋಗಿದ್ದಾರೆ. ಆದ್ರೆ ಭಯ ಪಟ್ಕೊಂಡು ಓಡೋಗೋ ಹಾಗೆ ಮಾಡಿದೆ ಈ ಮನೆ. ಎನಿವೇಸ್ ನೋಡೋಣ ಬ್ರದರ್, ಇವತ್ತು ನಾವಿರೋ ಈ ಮನೆ ಎಂತದ್ದು ಅಂತ. ಓಕೆ, ಹಾಯ್ ಮೇಡಮ್, ಫೋನಲ್ಲಿ ತುಂಬಾ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಯಾ ಚಾಟಿಂಗ್ ವಿತ್ ಮೈ ಫ್ರೆಂಡ್. ನಮ್ಮ ಹತ್ರನೂ ಫೋನ್ ಇದಾವೆ, ನಮ್ ಜೊತೆನೂ ಮಾಡ್ಬೋದಲ್ಲ ಚಾಟಿಂಗು. ನೋಡು ಮಿಸ್ಟರ್, ಫಸ್ಟ್ ನಿನ್ ಕೆಲಸ ನೀನ್ ನೋಡ್ಕೋ. ಅದೇ ಕೆಲಸದಲ್ಲಿದ್ದೀನಿ. ಮೈ ಕೈ ಎಲ್ಲ ನೋವಾಗ್ತಿದೆ ಮೇಡಮ್. ಹೌದಾ? ತುಂಬಾ ಮೈಕೈ ನೋವಾಗಿದೆ ಅನ್ಸತ್ತೆ. ಹೌದು ಮೇಡಮ್, ನೀವೇನಾದ್ರೂ ಒಂದ್ ಕೈ ಹಾಕಿದ್ರೆ. ನಾನ್ ಕೈ ಹಿಡ್ತಿದ್ದ ಹಾಗೆ ನಿನ್ ಮೈಯೆಲ್ಲ ತುಂಬಾ ಬಿಸಿ ಬಿಸಿ ಆಗಿರೋ ಹಾಗಿದೆ. ಹೌದು ಮೇಡಮ್, ನಿಮ್ ಕೈಗಳು ತುಂಬಾ ಮೆತ್ತಗಿದಾವೆ ಮೇಡಮ್. ಅಯ್ಯೋ ಮೇಡಮ್. ಬಿಸಿಯಾಗಿರೋ ಚಿಲ್ಲಿ ಚಿಕನ್ ತರ ಕಾಣಿಸ್ತಾ ಇದ್ದಾಳೆ. ಕೋಟೆ ಕಟ್ಬಿಡ್ಬೋದು. ಏನ್ ಬ್ರದರ್, ಭಯ ಪಟ್ಯಾ? ಏನು ಲವ್ವ? ಆ ಹುಡುಗಿ ನೋಡೋದಕ್ಕೆ ತುಂಬಾ ಕ್ಲಾಸಿ ಆಗಿದ್ದಾಳೆ, ನೀನ್ ನೋಡೋದ್ರೆ ಕನ್ನಿ ಕರೆನ್ಸಿ ನೋಡ್ತಾರ ಇದೆಯಾ? ಹೌದು ಬಾಸ್, ನಮ್ಮ ಹುಡುಗ ಹೇಳಿದ್ದು ನಿಜಾನೇ. ಏನು 3 ಜನ ತುಂಬಾ ಡೀಪ್ ಆಗಿ ಮಾತಾಡ್ತಿದ್ದೀರಾ? ಅಯ್ಯೋ, ತುಂಬಾ ಸೀರಿಯಸ್ ಆಗಿ ಬೇರೆ ಇದ್ದೀರಾ. ಏಯ್, ನೀನ್ ಸುಮ್ನೆ ಮಧ್ಯದಲ್ಲಿ ಎಂಟ್ರಿ ಆಗ್ಬೇಡ. ಏಯ್ ಏನೋ ಹೋಗೋ, ಪರ್ಸನಲ್ ಆಗಿ ಮಾತಾಡ್ತಿದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟ, ಡಿಸ್ಟರ್ಬ್ ಮಾಡ್ಬೇಡ, ಹೋಗೋ. ಇವನೇನೇನು ಇದಕ್ಕಿದ್ದಂಗೆ ನಾಯಿ ಕಸ್ದಂಗೆ ಆಡ್ತಾವನೆ, ಅದಲ್ದೆ ಕೋಪ ಬೇರೆ ಮಾಡ್ಕೊಂಡವನೆ. ಅಯ್ಯೋ, ಇಲ್ಲಿಂದ ಹೋಗೋದೇ ಬೆಟರು. ಹಿಡ್ಕೊಂಡಷ್ಟು ಈಸಿ ಅಲ್ಲ ಕಣೋ, ಬಿಟ್ಬಿಡೋದು. ಏಯ್ ಏನೋ ನೋಡ್ತಿದ್ಯಾ, ಹೋಗೋ ಒಳಗೆ. ಇಲ್ಲಿಂದ ಬೇಗ ಎದ್ದೋಗ್ಬೇಕು, ಕಚ್ಚಿದ್ರು ಕಚ್ಬಿಡ್ತಾನೆ ಇವನು. ಇದೇನ್ ಸತ್ಯ, ಏನಾಯ್ತು ಅಂತ ಅಷ್ಟು ಸೀರಿಯಸ್ ಆಗಿ ಪೇಪರ್ ನೋಡ್ತಾ ಇದ್ಯಾ? ಏನೂ ಇಲ್ಲ ಸನಾ, ಮನೆಗೆ ಸಂಬಂಧಪಟ್ಟಿರೋ ಚಿಕ್ಕ ಇನ್ಫಾರ್ಮೇಶನ್ ಬಗ್ಗೆ ಹುಡುಕ್ತಾ ಇದ್ದೀನಿ. ನಾವ್ ಈ ಮನೆಗ್ ಬಂದು 3 days ಆಯ್ತು.
ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ನಮಗಾಗ್ಲಿಲ್ಲ. ಕೊನೆ ಪಕ್ಷ ಇಲ್ಲಿ ಸಮಥಿಂಗ್ ಡೇಂಜರಸ್ ಅಂತ ಕೂಡ ನಮಗ್ ಅನ್ನಿಸ್ಲೇ ಇಲ್ಲ. ಅದು ನನಗೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡೋ ಸತ್ಯ. ಏನು 3 ಜನ ದೇಶನ ಲೂಟಿ ಮಾಡೋ ಹತ್ರ ನಿಂತಿದ್ದೀರಾ? ದೇಶನ ದೇಶದ್ರೋಹಿಗಳು ಕೊಳ್ಳೆ ಹೊಡಿತಾರೆ ಬ್ರೋ, ನಮ್ಮಂತ ದೇಶ ಪ್ರೇಮಿಗಳಲ್ಲ. ಹೌದಾ, ಮತ್ತೇನ್ ಮಾಡ್ತಿದ್ದೀರೋ? ನೀನ್ ಹೇಳ್ದಂಗೆ ಈ ಮನೆಯಲ್ಲಿ ಅಂತ ಅಪಾಯವಾಗಿರೋದೇನಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅಪಾಯ ಅನ್ನೋದು ಹೇಳ್ಬಿಟ್ಟು ಬರಲ್ಲ ರಾಜ, ಒಂದೇ ಸಲ ಮೈ ಮೇಲೆ ಬಿದ್ದು ಪ್ರಶ್ನೆಗಳನ್ನ ಕೇಳುತ್ತೆ. ಅಪಾಯ ಹಾಕೋ ಪ್ರತಿ ಪ್ರಶ್ನೆಗೂ ಖಂಡಿತ ಉತ್ತರ ಕೊಡ್ತೀವಿ. ಯಪ್ಪ, ಪ್ರತಿ ಒಬ್ರು ಪ್ರಶ್ನೆ ಸಮಾಧಾನ ಅನ್ನೋ ಡೈಲಾಗ್ಗಳನ್ನೇ ಹೊಡಿತಿದ್ದೀರಲ್ರು. ಒಂದ್ ಸ್ವಲ್ಪ ದಿನದಿಂದ ನಿಮ್ ತರಾನೇ ಒಂದು ಬ್ಯಾಚ್ ಬಂದಿತ್ತು. ನಿಮ್ ತರಾನೇ ಮಾತಾಡ್ತಿದ್ರು, ನಿಮ್ ತರಾನೇ ಡೈಲಾಗು ಹೊಡಿತಿದ್ರು. ಆದ್ರೆ ಅವ್ರ ಕೈಲೂ ಏನೂ ಆಗದೆ ಓಡೋದ್ರು. ಮತ್ತೆ ನೀವು? ನಿನ್ಗೆ ಡೌಟೇ ಬೇಡ ಬ್ರೋ, ನಾವು ಅವ್ರಗಳ ತರ ಓಡೋಗೋ ಬ್ಯಾಚ್ ಖಂಡಿತ ಅಲ್ಲ. ಏಯ್, ಇಲ್ಲಿಗೆ ಬರೋ. ಬರ್ತಿದ್ದೀನಿ ಸರ್. ಸರ್ ಹೇಳಿ ಸರ್. ಏನೋ ಅತಿಯಾದ ವಿನಯ ತೋರಿಸ್ತಿದ್ಯಾ? ಆಟ ಆಡ್ತಿದೀಯಾ? ಇಲ್ಲ ಸರ್. ಏಯ್, ಕತೆ ಹೊಡಿಬೇಡ್ವೋ. ಹೌದು, ಇದಕ್ಕೂ ಮುಂಚೆ ಇಲ್ಲಿ 3 ಜನ ಬಂದಿದ್ರಲ್ವಾ? ಅವ್ರು ಏನಾದ್ರು? ಏನೋ ಸರ್, ನಂಗಂತೂ ಗೊತ್ತೇ ಇಲ್ಲ. ಏಯ್, ನಿನಗೆಲ್ಲ ಗೊತ್ತಿದೆ. ಡ್ರಾಮಾನ ನಿಲ್ಸಿ ನಿಜ ಹೇಳೋ. ಸರ್, ಅವ್ರ 3 ಜೊತೆಯಲ್ಲಿ ಒಂದು ಫಾರಿನ್ ಹುಡುಗಿ ಕೂಡ ಬಂದಿದ್ಲು ಸರ್. ಅದಲ್ಲದೆ ಅವರು ಕೂಡ ಎಲ್ಲ ವಿಷಯ ಕೇಳಿ ತಿಳ್ಕೊಂಡ್ರು ಸರ್. ಆಮೇಲೆ ಮಾರನೇ ದಿವಸದಿಂದ ಯಾರು ಕಾಣಲೇ ಇಲ್ಲ ಸರ್. ಆಮೇಲೆ ಇಲ್ಲೊಂದು ಮುಖ್ಯವಾದ ವಿಷಯ ಏನಂದ್ರೆ ಸರ್, ಆ ಫಾರಿನ್ ಗರ್ಲು ಅವತ್ತು ರಾತ್ರಿಯಿಂದ ಕಾಣಿಸ್ತಾನೆ ಇಲ್ಲ ಸರ್. ನಿಜವಾಗ್ಲೂ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಎಸ್, ನೀನ್ ಹೇಳಿದ್ ನಿಜಾನೇ. ಅವತ್ ರಾತ್ರಿ ಹುಡುಗಿ ಸತ್ತು ಹೋಗಿದ್ ಕೂಡ ನಿಜಾನೇ. ಅದನ್ನ ನೋಡಿ ಆ 3 ಜನನು ಓಡ್ ಹೋದ್ರು. ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತ ಅನ್ಕೋತಿದ್ಯಾ? ಯಾಕೆ ಅಂದ್ರೆ ಆ 3 ಜನನ್ ಕೊಂದಿದ್ದು ನಾನೇ. ಏನು ಭಯ ಪಟ್ಯಾ? ಜಸ್ಟ್ ಜೋಕ್ ಮಾಡ್ದೆ. ಏಯ್ ಏಯ್ ಬಿಡೋ, ಬಿಡೋ. ಯಾರೋ ನೀನು? ಯಾರೋ? ಯಾರೋ ನೀನು?